ಇತ್ತೀಚೆಗೆ ನಮ್ಮ ನೇಟಿವ್ ನೆಸ್ಟ್ ಯೂಟ್ಯೂಬ್ ಚಾನಲ್ನಲ್ಲಿ ಈ ಸಾಂಬಾರು ಮಾಡುವ ಸೊಪ್ಪಿನ ಒಂದು ವಿಡಿಯೋ ಮಾಡಿದ್ದೆ. ಆ ವಿಡಿಯೋವನ್ನು ನೋಡಿದಂತಹ ನಮ್ಮ ನೇಟಿವ್ ನೆಸ್ಟ್ ಯೂಟ್ಯೂಬ್ ಚಾನಲ್ನ ಸಬ್ಸ್ಕ್ರೈಬರ್ ಆದಂತಹ ಕುಸುಮಾ ಅವರು ಒಂದು ಕಾಮೆಂಟ್ ಮಾಡಿದರು. ಆ ಕಾಮೆಂಟಿನ ಉದ್ದೇಶ ಏನಂದರೆ, ನೀವು ಈ ಕನ್ನೆ ಸೊಪ್ಪಿನ ಬಗ್ಗೆ ಒಂದು ವಿಡಿಯೋ ಮಾಡಿ ಅನ್ನೋದಾಗಿತ್ತು. ಆದರೆ ಯಾಕೋ ಆ ಕಾಮೆಂಟು ನನಗೆ ತುಂಬ ಇಷ್ಟವಾಗಿದ್ದರಿಂದ ಒಮ್ಮೆ ಓದ್ಬಿಡ್ತೀನಿ, ಕೇಳಿ. ಆ ಕುಸುಮಾ ಅವ್ರ ಕಾಮೆಂಟು ಹೀಗಿದೆ: ಸಾಮಾನ್ಯ ಜನರಿಗೆ ಪರಿಚಯ ಇರುವ ಗಿಡಗಳ ಬಗ್ಗೆ ಸವಿವರವಾದ ಮಾಹಿತಿ ನೀಡುತ್ತಿರುವ ನಿಮಗೆ ವಂದನೆಗಳು. ಆದರೆ ಯಾಕೋ ನಿಮ್ಮ ಗಮನ ಕನ್ನೆ ಸೊಪ್ಪಿನ ಬಗ್ಗೆ ಹೋಗಿಲ್ಲವೆನ್ನಿಸುತ್ತದೆ. ಮಳೆಗಾಲದಲ್ಲಿ ಎಲ್ಲೆಂದರಲ್ಲಿ ಬೆಳೆಯುವ ಈ ಸಸ್ಯಕ್ಕೆ ವರ್ಷ ಸುಂದರಿ ಎಂದು ಕರೆಯುತ್ತಾರೆ. ಕೆಲವರು ಇದನ್ನು ಬೋಂಡಾ ಮಾಡುವಾಗಲೂ ಉಪಯೋಗಿಸುತ್ತಾರೆ ಅನ್ನೋದು ಅವರ ಕಾಮೆಂಟು. ಕನ್ನೆ ಸೊಪ್ಪು ನನಗೆ ಬಾಲ್ಯದಿಂದಲೂ ಕೂಡ ತುಂಬ ಚಿರಪರಿಚಿತ. ನಮ್ಮಜ್ಜಿ ನಮ್ಮಮ್ಮ ತುಂಬ ಇದನ್ನು ಬೆರಕೆ ಸೊಪ್ಪಿನ ಜೊತೆ ಬೆರೆಸಿ ಸಾಂಬಾರನ್ನು ಮಾಡ್ತಾಯಿದ್ರು. ಆದರೆ ಕುಸುಮಾ ಅವರ ಕಾಮೆಂಟಿನಲ್ಲಿ ಬಂದಂತಹ ಇದನ್ನು ವರ್ಷ ಸುಂದರಿ ಅಂತ ಹೇಳಿ ಕರೀತಾರೆ ಅನ್ನೋದು ನಿಜಕ್ಕೂ ನನಗೆ ಗೊತ್ತಿರಲಿಲ್ಲ. ಹೀಗಾಗಿ ಈ ಕಾಮೆಂಟನ್ನು ತಮ್ಮ ಗಮನಕ್ಕೆ ತರಬೇಕು ಅನ್ನೋ ಉದ್ದೇಶದಿಂದ ನಾನಿಲ್ಲಿ ಅದನ್ನು ಓದಿದ್ದೀನಿ. ಈ ಮಳೆಗಾಲದಲ್ಲಿ ವ್ಯಾಪಕವಾಗಿ ಎಲ್ಲಂದರಲ್ಲಿ ಅಂದರೆ ಈ ತೋಟಗಳಲ್ಲಿ ಹೊಲಗಳಲ್ಲಿ ಹೆಚ್ಚಾಗಿ ಬೆಳೆಯುವಂತಹ ಈ ಕನ್ನೆ ಸೊಪ್ಪಿನ ಬಗ್ಗೆ ನಮ್ಮ ಗ್ರಾಮೀಣ ಪ್ರದೇಶದಲ್ಲಿ ಒಂದು ಗಾದೆ ಮಾತು ಕೂಡ ಇದೆ. ಆ ಗಾದೆ ಮಾತು ಏನಪ್ಪ ಅಂದರೆ, ಕಾಲಾಡಿದರೆ ಕನ್ನೆ ಸೊಪ್ಪಿಗೇನು ಬರವಾ ಅಂತ. ಅಂದರೆ ನಾವು ಓಡಾಡಿದರೆ ಕನ್ನೆ ಸೊಪ್ಪು ಸಿಗೋದೇನು ಬರ ಅಲ್ಲ. ಅಂದರೆ ಕನ್ನೆ ಸೊಪ್ಪು ಅಷ್ಟು ವ್ಯಾಪಕವಾಗಿ ಬೆಳೆದಿರ್ತದೆ, ಅದನ್ನು ಹುಡುಕಿ ತರಬೇಕಷ್ಟೇ ಅನ್ನೋದು ಈ ಗಾದೆಯ ಉದ್ದೇಶ ಇದ್ದಂತೆ ಕಾಣ್ತದೆ. ಹಾಗೆ ನಮ್ಮ ಹಳ್ಳಿಗಳಲ್ಲಿ ಈ ಸೊಪ್ಪನ್ನು ಅಂದರೆ ಈ ಬೆರಕೆ ಸೊಪ್ಪನ್ನು ಹೊಲದಲ್ಲಿ ಕೊಯ್ತಾ ಇರಬೇಕಾದ್ರೆ ಈ ಚಿಕ್ಕ ಮಕ್ಕಳು ಈ ಕನ್ನೆ ಸೊಪ್ಪಿನ ಬಗ್ಗೆ ಒಂದು ಹಾಡನ್ನು ಕೂಡ ಹೇಳ್ತಾಯಿದ್ರು. ಆ ಹಾಡೇನಪ್ಪ ಅಂದರೆ, ಕನ್ನೇರಮ್ಮನ ಕಟ್ಟಾಗೆ ಕನ್ನೆ ಸೊಪ್ಪು ಕೊಯ್ತಿದ್ದೆ, ಗೂಸೆ ಹಕ್ಕಿ ಬಂತು ಗೂ ಗೂ ಗೂಗಂತ. ಅಂದರೆ ಈ ಗಾದೆ ಮಾತು ಮತ್ತು ಈ ಜನಪದ ಹಾಡುಗಳು ಏನನ್ನು ಸೂಚಿಸ್ತವೆ ಅಂದರೆ, ಈ ಸೊಪ್ಪಿನ ಜನಪ್ರಿಯತೆಯನ್ನು, ಅಂದರೆ ಈ ಕನ್ನೆ ಸೊಪ್ಪು ಎಷ್ಟು ಮುಖ್ಯ ಅನ್ನೋದನ್ನು, ಅದು ಜನರಿಗೆ ಎಷ್ಟು ಹತ್ತಿರವಾಗಿದೆ ಅನ್ನೋದನ್ನು ಸೂಚಿಸ್ತದೆ. ಈ ಕಾರಣಕ್ಕೆ ಇದನ್ನು ನಾನು ಇಲ್ಲಿ ಉಲ್ಲೇಖಿಸ್ತಾ ಇದ್ದೀನಿ. ಒಮ್ಮೆ ಈ ಕನ್ನೆ ಸೊಪ್ಪಿನ ಎಲೆಗಳ ಆಕಾರವನ್ನು ನೋಡಿ. ಇದರ ಎಲೆಗಳ ಆಕಾರದಿಂದಾಗಿಯೇ ಇದಕ್ಕೆ ಕೆಲವು ಕಡೆ ಇನ್ನೂ ಒಂದು ಹೆಸರಿನಿಂದಲೂ ಕೂಡ ಕರೀತಾರೆ. ಅದೇನಪ್ಪ ಅಂದರೆ ಗುಬ್ಬಚ್ಚಿ ಬಾಳೆ ಅಂತ ಹೇಳಿ. ಹಾಗೆ ಈ ಕನ್ನೆ ಸೊಪ್ಪಿಗೆ ಕೆಲವು ಪ್ರಾದೇಶಿಕವಾಗಿ ಇನ್ನೂ ಎರಡು ಹೆಸರಿದೆ. ಅದೇನಪ್ಪ ಅಂದರೆ ಹಿಟ್ಗುಣಿ ಮತ್ತು ನೇಗಿಳು ಕನ್ನೆ ಸೊಪ್ಪು ಅನ್ನುವ ಹೆಸರು. ಈ ನಮ್ಮ ಅಪ್ಪಟ ಕನ್ನಡದ ಕನ್ನೆ ಸೊಪ್ಪನ್ನು ಇಂಗ್ಲೀಷ್ನಲ್ಲಿ ಡೇ ಫ್ಲವರ್, ಏಷ್ಯಾಟಿಕ್ ಡೇ ಫ್ಲವರ್ ಅನ್ನುವ ಹೆಸರಿನಿಂದ ಕರೀತಾರೆ. ಇದರ ವೈಜ್ಞಾನಿಕ ಹೆಸರು ಕಮ್ಮೇಲಿನ ಕಮ್ಯುನಿಸ್ ಅಂತೇಳಿ. ಇದರ ಕುಟುಂಬ ಈ ಕಮಲ್ಯನೇಸಿ ಅಂತೇಳಿ. ಈ ಕಮಲ್ಯನೇಸಿ ಎನ್ನುವುದು ಏಕದಳ ಸಸ್ಯ ಕುಟುಂಬಕ್ಕೆ ಸೇರಿದೆ. ಮಲೆನಾಡಿನಲ್ಲಿ ಇದನ್ನು ಕಾನಾ ಸೊಪ್ಪು ಅನ್ನುವ ಹೆಸರಿನಿಂದಲೂ ಕೂಡ ಕರೀತಾರೆ. ಇದರ ಎಲೆಗಳು ಅಗಲವಾಗಿರ್ತದೆ, ಕುಡಿ ಚೂಪಾಗಿರ್ತದೆ. ಎಲೆಗಳ ಮಧ್ಯೆ ಒಂದು ಗೆರೆ ಇರ್ತದೆ. ಇದರ ಕಾಂಡ ತುಸು ದಪ್ಪವಾಗಿ ಮಧ್ಯೆ ಮಧ್ಯೆ ಗಂಟಿರ್ತದೆ. ನೆಲದ ಮೇಲೆ ಹಬ್ಬಿಕೊಂಡು ಹರಡಿಕೊಂಡು ಬೆಳೀತದೆ. ಅದು ತೇವಾಂಶ ಇರುವ ಜಾಗದಲ್ಲಿ ಹೆಚ್ಚು ಬೆಳೀತದೆ. ಈ ತೋಟ, ರಸ್ತೆ ಪಕ್ಕದಲ್ಲೂ ಕೂಡ ಸಾಮಾನ್ಯವಾಗಿ ಕಾಣಸಿಗ್ತದೆ. ಸಾಮಾನ್ಯವಾಗಿ ಈ ಕನ್ನೆ ಸೊಪ್ಪನ್ನು ಬೆರಕೆ ಸೊಪ್ಪಿನ ಜೊತೆ ಬೆರೆಸಿ ಮಸ್ಸೊಪ್ಪನ್ನು ಮಾಡ್ತಾರೆ. ಆ ಮಸ್ಸೊಪ್ಪು ತುಂಬ ತುಂಬ ಚೆನ್ನಾಗಿರ್ತದೆ. ಈ ಸೊಪ್ಪೊಂದನ್ನೇ ಅಂದರೆ ಬರೀ ಕನ್ನೆ ಸೊಪ್ಪೊಂದನ್ನೇ ಬಳಸಿ ಸಾಂಬಾರು ಮಾಡುವಂಥದ್ದು ಭಾಳ ವಿರಳ. ಯಾಕೆ ಅನ್ನೋದನ್ನು ಮುಂದೆ ಹೇಳ್ತೀನಿ. ಮತ್ತು ಈಗಾಗಲೇ ನಮ್ಮ ನೇಟಿವ್ ನೆಸ್ಟ್ ಯೂಟ್ಯೂಬ್ ಚಂದಾದಾರರಾದಂಥ ಕುಸುಮಾ ಅವರು ಹೇಳಿರುವಂತೆ ಈ ಸೊಪ್ಪಿನ ಎಲೆಯನ್ನು ಬಳಸಿ ಬೋಂಡ, ಬಜ್ಜಿ, ಪಕೋಡ ಮಾಡುವಂಥದ್ದು ಕೂಡ ಕೆಲವು ಕಡೆ ರೂಢಿಯಲ್ಲಿದೆ. ಮಲೆನಾಡಿನಲ್ಲಿ ಇದರಿಂದ ತಂಬುಳಿಯನ್ನು ಕೂಡ ಮಾಡ್ತಾರೆ. ಯಾಕಾಗಿ ಈ ಕನ್ನೆ ಸೊಪ್ಪನ್ನು ಬೇರೆ ಬೇರೆ ಬೆರಕೆ ಸೊಪ್ಪಿನ ಜೊತೆ ಬೆರೆಸಿ ಸಾಂಬಾರು ಮಾಡಿದ್ರೇ ಸೂಕ್ತ ಅಥವಾ ಸಾಂಬಾರು ರುಚಿಯಾಗಿರ್ತದೆ ಅಂದರೆ, ಈ ಕನ್ನೆ ಸೊಪ್ಪು ತುಂಬ ತಂಪು ಅಥವಾ ಶೀತ ಗುಣವನ್ನು ಹೊಂದಿದೆ. ಹೀಗಾಗಿ ಬೇರೆ ಬೆರಕೆ ಸೊಪ್ಪಿನ ಜೊತೆ ಬೆರೆಸಿ ಸಾಂಬಾರು ಮಾಡಿದರೆ ಅದು ತುಂಬ ರುಚಿಯಾಗಿರ್ತದೆ. ಬರೀ ಈ ಕನ್ನೆ ಸೊಪ್ಪನ್ನೇ ಬಳಸಿ ಬರೀ ಕನ್ನೆ ಸೊಪ್ಪಿನಿಂದಲೇ ಸಾಂಬಾರು ಮಾಡಿದರೆ ಹೊಟ್ಟೆ ಸಡಿಲವಾಗಿ ಲೂಸ್ ಮೋಷನ್ ಆಗುವ ಸಾಧ್ಯತೆ ಹೆಚ್ಚಿರ್ತದೆ. ಈ ಕನ್ನೆ ಸೊಪ್ಪು ಜಾನುವಾರುಗಳಿಗೆ ಒಳ್ಳೆಯ ಮೇವಾಗಿ ಕೂಡ ತನ್ನ ಪ್ರಾಮುಖ್ಯತೆಯನ್ನು ಪಡ್ಕೊಂಡಿದೆ. ಈ ಮೇವನ್ನು ಅಂದರೆ ಈ ಕನ್ನೆ ಸೊಪ್ಪನ್ನು ಈ ಹಾಲು ಕೊಡುವಂತಹ ಎಮ್ಮೆ, ದನಗಳಿಗೆ ಹಾಕೋದ್ರಿಂದ ಹೆಚ್ಚು ಹಾಲನ್ನು ಕೊಡ್ತವೆ. ಮತ್ತು ಬರೀ ಈ ಸೊಪ್ಪೊಂದನ್ನೇ ಕೊಟ್ಟರೆ ಆ ದನಗಳು, ಎಮ್ಮೆಗಳು ಕೂಡ ಹೆಚ್ಚು ಉಚ್ಕೊಳ್ಳಿಕ್ಕೆ ಅಂದರೆ ತೆಳ್ಳಗೆ ಬೇದಿ ಆಗಲಿಕ್ಕೆ ಶುರುವಾಗ್ತವೆ. ಆ ಜಾನುವಾರುಗಳಿಗೂ ಕೂಡ ಹಾಲು ಕೊಡುವ ಜಾನುವಾರುಗಳಲ್ಲಷ್ಟೇ ಹೆಚ್ಚು ಹಾಲು ವೃದ್ಧಿಯಾಗ್ತದೆ ಈ ಸೊಪ್ಪನ್ನು ತಿನ್ನೋದ್ರಿಂದ ಅನ್ನೋದಷ್ಟೇ ಅಲ್ಲದೆ, ಬಾಣಂತಿಯರಿಗೂ ಕೂಡ ಈ ಕನ್ನೆ ಸೊಪ್ಪಿನ ಪಲ್ಯವನ್ನು ಮಾಡಿಕೊಟ್ರೆ ಎದೆ ಹಾಲು ಹೆಚ್ಚು ವೃದ್ಧಿಯಾಗ್ತದೆ ಅಂತಲೂ ಕೂಡ ನಮ್ಮ ಗ್ರಾಮೀಣ ಭಾಗದಲ್ಲಿ ಹೇಳ್ತಾರೆ. ಹಾಗೆ ನಮ್ಮ ಗ್ರಾಮೀಣ ಭಾಗದಲ್ಲಿ ಈ ಕನ್ನೆ ಸೊಪ್ಪನ್ನು ಮನೆಮದ್ದಾಗಿಯೂ ಕೂಡ ಉಪಯೋಗಿಸ್ತಾರೆ. ಏನಾದರೂ ಗಾಯ ಆಗಿದ್ದರೆ, ಗುಳ್ಳೆ ಆಗಿದ್ದರೆ ಅದಕ್ಕೆ ಇದರ ಎಲೆಯನ್ನು ಜಜ್ಜಿ, ಕುಟ್ಟಿ, ಅರ್ದು ಹಚ್ಚಿದರೆ ಉರಿ ಕಡಿಮೆ ಆಗ್ತದೆ ಮತ್ತು ಗಾಯ ಕೂಡ ಬೇಗ ವಾಸಿಯಾಗ್ತದೆ. ಹಾಗೆ ಇದರ ಎಲೆಯ ಕಷಾಯವನ್ನು ಮಾಡಿ ಕುಡಿದ್ರೆ ಏನಾದರೂ ಈ ಸಣ್ಣ ಜ್ವರ ಇದ್ದರೆ ಆ ಜ್ವರ ಕೂಡ ಬೇಗ ವಾಸಿಯಾಗ್ತದೆ.
ಈ ಕನ್ನೆ ಸೊಪ್ಪಿನ ಸಸ್ಯ ಇದರ ಎಲೆಯ ಬುಡದಲ್ಲಿ ಅಂದರೆ ಇದರ ದಂಟಿನಲ್ಲಿ ತುಂಬ ಆಕರ್ಷಕವಾದಂತಹ ನೀಲಿ ಅಥವಾ ನೇರಳೆ ಬಣ್ಣದ ಹೂವನ್ನು ಬಿಡ್ತದೆ. ಹೀಗಾಗಿ ಇದನ್ನು ಇಂಗ್ಲೀಷ್ನಲ್ಲಿ ಡೇ ಫ್ಲವರ್ ಅಂತೇಳಿ ಕರೀತಾರೆ. ಈ ಕನ್ನೆ ಸೊಪ್ಪು ಆಯುರ್ವೇದ ಮತ್ತು ನಾಟಿ ವೈದ್ಯ ಪದ್ಧತಿಯಲ್ಲಿ ತನ್ನದೇ ಆದ ಪ್ರಮುಖ ಔಷಧೀಯ ಗುಣಗಳನ್ನು ಹೊಂದಿರುವಂತಹ ಒಂದು ಸಸ್ಯ ಆಗಿದೆ. ಈ ಕನ್ನೆ ಸೊಪ್ಪು ಜೀರ್ಣಕ್ರಿಯೆಯನ್ನು ಸುಧಾರಿಸಲಿಕ್ಕೆ ಸಹಕಾರಿಯಾಗಿ ಕೆಲಸ ಮಾಡ್ತದೆ. ಇದರ ಎಳೆಯ ಎಲೆಗಳ ಪಲ್ಯ ಅಥವಾ ಕಷಾಯ ಮಾಡಿ ಸೇವನೆ ಮಾಡೋದರಿಂದ ಮಲಬದ್ಧತೆ ಇದ್ದರೆ ಅದು ನಿವಾರಣೆಯಾಗ್ತದೆ. ಅದರಿಂದ ಹೊಟ್ಟೆ ಸ್ವಚ್ಛಗೊಳ್ಳುತ್ತದೆ. ಈ ಸೊಪ್ಪಿನಲ್ಲಿ ಉರಿಯೂತ ನಿವಾರಕ ಅಂದರೆ ಆಂಟಿ ಇಂಪ್ಲಮೆಂಟರಿ ಮತ್ತು ಬ್ಯಾಕ್ಟೀರಿಯಾ ವಿರೋಧಿ ಆ್ಯಂಟಿ ಬ್ಯಾಕ್ಟೀರಿಯಲ್ ಗುಣಗಳಿದ್ದು ಇದರ ಎಲೆಗಳನ್ನು ಅರೆದು ಗಾಯಗಳು, ಚರ್ಮದ ಸೋಂಕು, ಮೊಡವೆ, ಕೀವು ತುಂಬಿದ ಹುಣ್ಣುಗಳು ಮತ್ತು ಸುಟ್ಟ ಗಾಯಗಳಿಗೆ ಹಚ್ಚೋದ್ರಿಂದ ಬೇಗ ಅವು ಗುಣವಾಗ್ತವೆ. ಈ ನಮ್ಮ ಮನುಷ್ಯರಿಗೆ ಬರುವಂತಹ ಜ್ವರಗಳಲ್ಲಿ ಬೇರೆ ಬೇರೆ ರೀತಿ ಇದ್ದಾವೆ. ಉಷ್ಣದಿಂದ ಬರುವಂತಹ ಜ್ವರ ಇದ್ದಾವೆ, ಶೀತದಿಂದ ಬರುವಂತಹ ಜ್ವರ ಕೂಡ ಇದ್ದಾವೆ. ಈ ಮಧ್ಯೆ ಬೇರೆ ಬೇರೆ ರೀತಿಯ ಜ್ವರಗಳಿದ್ದಾವೆ, ಅದು ಬೇರೆ ಪ್ರಶ್ನೆ. ಆದರೆ ಉಷ್ಣದಿಂದ ಬರುವಂತಹ ಜ್ವರ ಇದೆಯಲ್ಲ, ಆ ಉಷ್ಣದಿಂದ ಬರುವ ಜ್ವರವನ್ನು ಹೋಗಲಾಡಿಸ್ಲಿಕ್ಕೆ ಇದರ ಕಷಾಯ, ಇದರ ಎಳೆಯ ಎಲೆಗಳಿಂದ ಮಾಡಿರುವಂತಹ ಕಷಾಯ ಒಂದು ಒಳ್ಳೆಯ ರಾಮಬಾಣ ಆಗಿದೆ. ಯಾಕೆಂದರೆ ಇದು ಹೆಚ್ಚು ಶೀತ ಗುಣವುಳ್ಳ ಸಸ್ಯ ಆಗಿರೋದ್ರಿಂದ ಇದರ ಎಲೆಯ ಕಷಾಯವನ್ನು ಕುಡಿಯೋದ್ರಿಂದನೇ ಈ ಏನು ಉಷ್ಣದಿಂದ ಬರುವಂತಹ ಜ್ವರ ನಿವಾರಣೆಯಾಗಿ ದೇಹದ ಶಾಖ ಅಥವಾ ಉಷ್ಣತೆ ಕಡಿಮೆ ಆಗ್ತದೆ. ಇದರ ಹೂವು ಮತ್ತು ಕಾಂಡದಿಂದ ಲೋಳೆಯಂಥ ರಸ ಬರ್ತದೆ. ಈ ಲೋಳೆಯಂಥ ರಸವನ್ನು ಕಣ್ಣುರಿ ಮತ್ತು ಕಣ್ಣು ಕೆಂಪಾಗುವಂಥದ್ದು, ಕಣ್ಣಿನ ಸಣ್ಣ ಪುಟ್ಟ ಸಮಸ್ಯೆಗಳಿದ್ದರೆ ಅದನ್ನು ನಿವಾರಣೆಗೆ ಆ ಲೋಳೆಯನ್ನು ಅಥವಾ ಲೋಳೆಯ ರಸವನ್ನು ಬಳಸ್ತಾರೆ. ಇದರಲ್ಲಿ ವಿಟಮಿನ್ ಎ, ಸಿ, ಕ್ಯಾಲ್ಸಿಯಮ್ಮು ಮತ್ತು ಕಬ್ಬಿಣಾಂಶಗಳು ಸಮೃದ್ಧವಾಗಿದ್ದು ಇದನ್ನು ಆಹಾರವಾಗಿ ನಾವು ಸೇವಿಸೋದ್ರಿಂದನೇ ನಮ್ಮ ದೇಹಕ್ಕೆ ಒಳ್ಳೆಯ ಪೋಷಕಾಂಶಗಳು ಸಿಗ್ತವೆ. ಇತ್ತೀಚೆಗೆ ಅನೇಕ ಗಿಡಗಳನ್ನು, ಸಸ್ಯಗಳನ್ನು ತೋರಿಸಿ ಈ ಗಿಡದಲ್ಲಿ ಇಂತಹ ಔಷಧಿಯ ಗುಣ ಇದೆ, ಈ ಗಿಡ ಸಿಕ್ಕರೆ ಬಿಡಲೇಬೇಡಿ, ಇದನ್ನು ಕಿತ್ಕೊಂಡು ಹೋಗಿ ಹಾಗೆ ಮಾಡಿ ಹೀಗೆ ಮಾಡಿ ಅಂತ ಹೇಳುವಂಥವ್ರು ಹೆಚ್ಚಾಗಿದ್ದಾರೆ. ಆದರೆ ಯಾವುದೇ ಗಿಡ ಒಂದು ಔಷಧೀಯ ಗುಣಗಳನ್ನು ಹೊಂದಿದೆ ಅನ್ನೋದಕ್ಕೆ ಅದಕ್ಕೆ ಪಾರಂಪರಿಕ ಒಂದು ಪುರಾವೆ ಬೇಕಾಗ್ತದೆ. ಅಂದರೆ ನಮ್ಮ ಪ್ರಾಚೀನ ಆಯುರ್ವೇದ ಗ್ರಂಥಗಳೇನಿದಾವಲ್ಲ ಅವುಗಳಲ್ಲಿ ಇದ್ರ ಬಗ್ಗೆ ಪ್ರಸ್ತಾಪ ಇದೆಯೇ, ಆ ಗಿಡಗಳಲ್ಲಿ ಇವುಗಳ ಉಲ್ಲೇಖ ಇದೆಯೇ, ಅಲ್ಲಿ ಏನು ಹೇಳಿದ್ದಾರೆ ಅನ್ನೋದು ಬಹಳ ಮುಖ್ಯವಾಗ್ತದೆ. ಹಾಗೆ ನೋಡಿದರೆ ಈ ಕನ್ನೆ ಸೊಪ್ಪಿನ ಬಗ್ಗೆ ನಮ್ಮ ಪ್ರಾಚೀನ ಗ್ರಂಥಗಳಲ್ಲಿ ಉಲ್ಲೇಖಗಳು ಇದ್ದಾವೆ. ಆದರೆ ಈ ನಮ್ಮ ಚರಕ ಮಹರ್ಷಿ ಮತ್ತು ಸುಶ್ರುತ ಮಹರ್ಷಿಯ ಚರಕ ಸಂಹಿತೆ ಮತ್ತು ಸುಶ್ರುತ ಸಂಹಿತೆಯಲ್ಲಿ ಇದರ ಉಲ್ಲೇಖಗಳು ಕಾಣೋದಿಲ್ಲ. ಆದರೆ 16ನೇ ಶತಮಾನದ ಪ್ರಸಿದ್ಧ ಆಯುರ್ವೇದ ಗ್ರಂಥವಾಗಿರುವಂತಹ ಭಾವಪ್ರಕಾಶ ನಿಘಂಟುವಿನಲ್ಲಿ ಇದನ್ನು ನೀಲಮಾಲಿಕ ಅಥವಾ ಕಾಂಚಟ ಅಂತ ಗುರುತಿಸಲಾಗಿದೆ. ಇದು ಪಿತ್ತ ದೋಷದಿಂದ ಉಂಟಾಗುವ ಚರ್ಮ ಕಾಯಿಲೆಗಳು ಮತ್ತು ಉರಿಯೂತವನ್ನು ಕಡಿಮೆ ಮಾಡಲು ಅತ್ಯುತ್ತಮವಾಗಿದೆ ಅಂತೇಳಿ ಆ ಭಾವಪ್ರಕಾಶ ಗ್ರಂಥದಲ್ಲಿ ಪ್ರಶಂಸಿಸಲಾಗಿದೆ. ಹಾಗೆ ನಮ್ಮ ಪ್ರಾಚೀನ ಆಯುರ್ವೇದ ಗ್ರಂಥಗಳಲ್ಲಿ ಈ ಕನ್ನೆ ಸೊಪ್ಪನ್ನು ಕೋಶ ಪುಷ್ಟಿ ಅನ್ನುವ ಹೆಸರಿನಿಂದ ಕೂಡ ಕರೆಯಲಾಗಿದೆ. ಮತ್ತು ಇದು ಆಯುರ್ವೇದದ ಪ್ರಕಾರ ಈ ತಂಪು ಗುಣವನ್ನು ಹೊಂದಿದ್ದು ಮುಖ್ಯವಾಗಿ ಪಿತ್ತ ಮತ್ತು ಕಫ ದೋಷಗಳನ್ನು ಶಾಂತಗೊಳಿಸಲಿಕ್ಕೆ ಇದು ಸಹಾಯ ಮಾಡ್ತದೆ. ಹಾಗೆ ನಮ್ಮ ಕನ್ನಡದಲ್ಲಿ ಈ ಕನ್ಯೆ ಅಂದರೆ ಕನ್ಯೆ ಅನ್ನುವ ಅರ್ಥ ಬರ್ತದೆ, ಅಂದರೆ ಫ್ರೆಶ್ ಅನ್ನುವ ಅರ್ಥ. ಸಾಮಾನ್ಯವಾಗಿ ನಮ್ಮ ಜನಪದರು ಸುಲಭನಾಗಿ ಎಲ್ಲ ಗಿಡಗಳಿಗೂ ಈ ರೀತಿಯ ಹೆಸರುಗಳನ್ನು ಕೊಡೋದಿಲ್ಲ. ಹೀಗಾಗಿ ಇದೊಂದು ಅತ್ಯುತ್ತಮ ಒಂದು ಔಷಧೀಯ ಗುಣಗಳನ್ನು ಉಳ್ಳಂಥ ಸಸ್ಯ ಆಗಿದ್ದು ಇದನ್ನು ಆಹಾರದಲ್ಲಿ ಬಳಸುವುದರ ಮೂಲಕ ಇದರ ಪ್ರಯೋಜನಗಳನ್ನು ತಾವೆಲ್ಲರೂ ಪಡ್ಕೊಳ್ಬೇಕು ಅಂತ ಹೇಳಿ ಕೇಳ್ಕೊಳ್ತೀನಿ. ಈ ಮಾಹಿತಿ ನಿಮ್ಗೆ ಇಷ್ಟವಾಗಿದ್ದರೆ ಈ ವಿಡಿಯೋಗೊಂದು ಲೈಕ್ ಮಾಡಿ, ನಿಮ್ಗೆ ಅನಿಸಿದ್ದನ್ನು ಕಾಮೆಂಟ್ ಮಾಡಿ. ಈ ವಿಡಿಯೋ ಹೆಚ್ಚು ಇಷ್ಟವಾಗಿದ್ದರೆ ಇದನ್ನು ಶೇರ್ ಮಾಡಿ, ನಿಮ್ಮ ಸ್ನೇಹಿತರು ಕಳಿಸಿ, ಅವರು ಕೂಡ ನೋಡಲಿ. ನೀವು ನೋಡುತ್ತಿರುವ ಈ ನೇಟಿವ್ ನೆಸ್ಟ್ ಯೂಟ್ಯೂಬ್ ಚಾನಲ್ಗೆ ಸಬ್ಸ್ಕ್ರೈಬ್ ಮಾಡ್ಕೊಳ್ಳಿ. ನಮಸ್ತೆ.